ಅದ್ಯಾವ ಮಹಾವಿದ್ಯೆನೇ, ನಂಗೆಲ್ಲ ಬರುತ್ತೆ. ನೀನು ನೋಡ್ತಾ ಇರು, ನಾ ಮಾಡ್ತೀನಿ. ಮೊದಲು ಬೇಳೆ ಬೇಯಿಸ್ಕೋಬೇಕು. ನೋಡು, ಟೊಮೆಟೊನ ಈಗ ಚೆನ್ನಾಗಿ ಕಿವುಚ್ಬೇಕು, ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಆಮೇಲೆ ಏನಾಯ್ತಮ್ಮ ನಿಂಗೆ? ದಾಲ್ ದೋಕ್ಲೆನ ಖುಷಿ ಖುಷಿಯಾಗಿ ಮಾಡ್ಬೇಕಲ್ವೇನೋ, ಆಗ್ಲೇ ಅದು ರುಚಿ ಆಗೋದು. ಏನು ಮಾಡಮ್ಮ. ಈ ಮಸಾಲೆ ಎಲ್ಲ ತಗೊಂಡು ಉಂಡೆ ಕಟ್ಟಬೇಕು. ಆಮೇಲೆ ಜೀರಿಗೆ, ತುಪ್ಪ, ಮಸಾಲೆ ಐಟಮ್ಸು ಎಲ್ಲ ಹಾಕಿ ಬೇಳೆ ಜೊತೆ ಬೇಯಿಸ್ಬೇಕು. ಆಮೇಲೆ ಹಿಟ್ಟನ್ನು ತಗೊಂಡು ಬೇಳೆ ಒಳಗಡೆ ಹಾಕಬೇಕು. ಒಂದು ರೇಜ್ಗೆ ರೆಡಿ ಆಗ್ತಾ ಇದೆ. ಆಮೇಲೆ ಏನಮ್ಮ? ಆಮೇಲೆ ಇನ್ನೇನು, ದಾಲು ದೋಕ್ಲಾ ರೆಡಿ ಆಯ್ತು. ರೆಡಿ ಕಣೋ. ಏಯ್ ಸೂಪರ್ ಅಮ್ಮ. ಏನಮ್ಮ ಇಷ್ಟು ಬೇಗ ರೆಡಿ ಮಾಡ್ಬಿಟ್ಟಿದ್ಯಾ? ಬೇಗ ತಗೊಂಬ, ಹೊಟ್ಟೆ ಹಸಿತಿದೆ. ಬೇಗ ಬೇಗ. ವಿಷಕಾರಿ ಆಹಾರ ಸೇವನೆಯಿಂದಾಗಿ 9 ಜನ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಪಾಪ. ಅಂದೇನಮ್ಮ? ತಂದೆ ಇರ. ರಾಜಸ್ಥಾನಿ ಬಿಸಿ ಬಿಸಿ ಡೋಲ್ ಡಾಕ್ಲಾ ರೆಡ್ಡಿ. ಯುವರಾಜರು ಸ್ವೀಕರಿಸಬೇಕು. ಇದೇನಮ್ಮ ಇದು ಹಿಂಗಿದೆ? ತಿನ್ನೋಡ. ಹೆಂಗಿದೆ? ಸೂಪರ್. ಅವಾಗ ಅಖಂಡ, ಅನನ್ಯ, ಅದ್ವಿತೀಯ. ನೀನೊಂಚೂರು ಟೇಸ್ಟ್ ಮಾಡ. ನಾನು ಹೇಳಿದ್ದೆ ಒಂದು, ಮಾಡಿದ್ದೆ ಒಂದು. ಹೌದಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.